ಇನ್ನೊಂದು ಎಕ್ಸಾಮ್ ಫಿಯರ್. ಯಾರಿಗಿದೆಯಪ್ಪ ಇಲ್ಲಿ ಎಕ್ಸಾಮ್ ಫಿಯರ್? ಏನಕ್ಕೆ ಬರುತ್ತೆ ಎಕ್ಸಾಮ್ ಫಿಯರ್? ಭಯ ಅನ್ನೋದು ತಪ್ಪಲ್ಲ, ಎಲ್ರಿಗೂ ಬರುತ್ತೆ. ಒಬ್ಬ ದೊಡ್ಡ ರಾಜನಿಗೂ ಇರುತ್ತೆ, ಒಬ್ಬ ಸಣ್ಣ ಪ್ರಜೆಗೂ ಕೂಡ ಭಯ ಇರುತ್ತೆ. ಬಟ್ ಅದಕ್ಕೊಂದು ಲೆವೆಲ್ ಇರುತ್ತೆ, ಆ ಲೆವೆಲ್ ದಾಟಿರಬಾರ್ದು. ಭಯ ಎಷ್ಟಿರಬೇಕು ಅಂದರೆ, ಇವತ್ತು ಏನು ಬರ್ಬೋದಪ್ಪ, ನಾನು ಇಷ್ಟು ಓದಬೇಕು ಅನ್ನೋ ಲೆವೆಲಿಗೆ ಇರಬೇಕು. ಬಿಟ್ರೆ ಅಲ್ಲಿ ಹೋಗಿ ಓದಿರೋದೆಲ್ಲ ಮರ್ತೋಗೋ ಲೆವೆಲಿಗೆ ಭಯ ಇರಬಾರ್ದು. ಜಿಂಕೆ ಏನಿದೆ, ಈ ಜಿಂಕೆ ಪ್ರತಿ ಗಂಟೆಗೆ 90 ಕಿಲೋಮೀಟರ್ ಸ್ಪೀಡಲ್ಲಿ ಓಡುತ್ತೆ. ಹುಲಿ ಏನಿದೆ, ಈ ಹುಲಿ 50ರಿಂದ 60 ಕಿಲೋಮೀಟರ್ ಸ್ಪೀಡಲ್ಲಿ ಓಡುತ್ತೆ. ಆದರೂ ಕೂಡ 90% ಆಫ್ ದ ಟೈಮ್ ಹುಲಿ ಜಿಂಕೆ ಬೇಟೆಯಾಡುತ್ತೆ. ಹೇಗೆ? ಭಯ. ಆ ಭಯಕ್ಕೆ ಆ ಜಿಂಕೆ ಏನು ಮಾಡುತ್ತೆ, ಓಡ್ತಿರ್ಬೇಕಾದ್ರೆ ತನಗೆ ಗೊತ್ತು ಸಿಂಹ ಹುಲಿಗಿಂತ ನಾನು ಸ್ಪೀಡಾಗಿ ಓಡ್ತೀನಿ ಅನ್ನೋದು ಗೊತ್ತು. ಆದರೂ ಕೂಡ ಎಲ್ಲಿ ಹಿಡಿದ್ಬಿಡುತ್ತೋ, ಎಲ್ಲಿ ತಿಂದ್ಬಿಡುತ್ತೋ ಅಂತ ಓಡ್ಬೇಕಾದ್ರೆ ತಿರುಗಿ ನೋಡುತ್ತೆ, ಗಾಬರಿ ಮಾಡ್ಕೊಳುತ್ತೆ, ಹುಲಿಯ ಬಾಯಿಗೆ ಬೀಳುತ್ತೆ. ನೀವು ಎಲ್ಲ ಎಫರ್ಟ್ ಹಾಕಿರ್ತೀರಾ, ಎಲ್ಲವೂ ಕೂಡ ನಿಮ್ಮ ತಲೆಯಲ್ಲಿರುತ್ತೆ. ಆದರೆ ಅಯ್ಯೋ ಕಟ್ ಆಫ್ ಎಷ್ಟು ಬಂದ್ಬಿಡುತ್ತೋ, ಈ ಕ್ವಶನ್ ಬರುತ್ತೋ ಇಲ್ವೋ, ಈ ಒಂದು ಚಾಪ್ಟರ್ ನಾನು ಸರಿ ಓದಿಲ್ಲ, ಇದರಿಂದನೇ ಬಂದ್ಬಿಟ್ರೆ ಹೇಗೆ? ಹೌದಾ ಇಲ್ಲ? ಓವರ್ ಥಿಂಕಿಂಗ್ ಏನಿದೆ ಅದನ್ನು ಬಿಡಬೇಕಾಗುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಅಂದರೆ ನೀನು ನಿನ್ನ ಕೆಲಸವನ್ನು ಮಾಡು, ಫಲದ ಚಿಂತೆಯನ್ನು ಬಿಟ್ಬಿಡು, ಫಲ ನಾನು ಕೊಡ್ತೀನಿ ಅಂತ. ನಾವೇನು ಯೋಚನೆ ಮಾಡ್ತಿದ್ದೀವಿ, ಇನ್ನು ಎಕ್ಸಾಮೇ ಬರ್ದಿಲ್ಲ, ಕಟ್ ಆಫ್ ಎಷ್ಟು ಬರುತ್ತೆ, ಇನ್ನು ಎಕ್ಸಾಮೇ ಬರ್ದಿಲ್ಲ, ನೀನೆಷ್ಟು ಓದಿದೆಯೋ ಇವೆಲ್ಲವೂ ಕೂಡ ನಿಮಗೇನು ಮಾಡುತ್ತೆ, ಆ ಭಯದೊಳಗೆ ನೂಕುತ್ತೆ. 2 ಕ್ಯಾಟಗರಿ ಜನ ಇರ್ತಾರೆ. ಒಂದು ಎಲ್ಲವೂ ಕೂಡ ಎದುರಿಸಿ ನಾನು ಮೇಲೆ ಹೋಗ್ತೀನಿ ಅನ್ನೋನು, ಇನ್ನೊಂದು ಇದು ನೋಡಿ ನಾನು ಓಡೋಗ್ತೀನಿ ಭಯದಿಂದ ಅನ್ನೋನು. ಭಯ ಎಲ್ರಿಗೂ ಕಾಮನ್ ಆಗಿರುತ್ತೆ. ನೀವು ಯಾವ ಕ್ಯಾಟಗರಿಗೆ ಸೇರ್ತೀರಾ ಅದನ್ನು ನೀವು ಡಿಸೈಡ್ ಮಾಡಿ. ಓದಬೇಕು, ಕಂಪ್ಲೀಟ್ ಮಾಡಬೇಕು ಸಿಲೆಬಸ್ನ, ಅದನ್ನು ನೆನ್ಪಿಟ್ಕೋಬೇಕು. ಇಷ್ಟೇ ಬಿಟ್ಟರೆ ಎಕ್ಸಾಮಲ್ಲಿ ಯಾವ ಕ್ವಶನ್ ಬರುತ್ತೆ, ಎಕ್ಸಾಮಲ್ಲಿ ಏನಾಗುತ್ತೆ, ಕಟ್ ಆಫ್ ಎಷ್ಟು ಬರುತ್ತೆ, ಯಾವುದು ಕೂಡ ತಲೆ ಕೆಡಿಸ್ಕೊಬಿಡಿ. ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ನೀವು ಆ ಜಿಂಕೆ ಹೇಗೆ ಹಿಂತಿರುಗಿ ನೋಡುತ್ತಲ್ಲ, ಆ ಕ್ಯಾಟಗರಿಗೆ ಸೇರಿಬಿಡ್ತಾರೆ. ನಿಮ್ಮಲ್ಲಿ ಆ ಎಫಿಷಿಯನ್ಸಿ ಇದೆ, ನೀವು 90 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ತೀರಾ, ಓಡಿದಾಗ ಮಾತ್ರ ಒಂದು ಹುಲಿ ಅಂದರೆ ಫೇಲ್ಯೂರ್ನ ಒಂದು ದವಡೆಯಿಂದ ನೀವು ತಪ್ಪಿಸ್ಕೋಬೋದು. ಆ ಫೇಲ್ಯೂರ್ ಎಲ್ಲಿ ನನ್ನ ಹಿಂದೆ ಇದೆಯೋ ಅಂತ ನೀವು ತಿರುಗಿ ನೋಡಿದ್ರೆ ಫೇಲ್ಯೂರ್ ನಿಮ್ಮನ್ನು ತಿಂದಾಕ್ಬಿಡುತ್ತೆ. ಸೊ ನೀವೇನು ಮಾಡಬೇಕು, ಓದಿ ಸಿಲೆಬಸ್ನ ಕಂಪ್ಲೀಟ್ ಮಾಡಿ, ಏನು ಬರುತ್ತೆ ನಾನು ಬರಿತೀನಿ ಅನ್ನುವಂಥ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೊಳ್ಳಿ. ಆಗ ನಿಮಗೆ ಆ ಭಯ ಏನೂ ಮಾಡೋಕ್ಕಾಗೋದಿಲ್ಲ. ಇಲ್ಲಾಂದರೆ ಭಯ ನಿಮ್ಮನ್ನು ತಿಂದು ಹಾಕ್ಬಿಡುತ್ತೆ. ಒಂದು ಕತ್ತೆ ಇರುತ್ತಂತೆ, ಆ ಕತ್ತೆಯನ್ನು ಉಪ್ಪಿನ ವ್ಯಾಪಾರ ಮಾಡುವಂಥ ವ್ಯಕ್ತಿ ಸಾಕಿರ್ತಾನೆ. ಸೊ ಅವನೇನು ಮಾಡ್ತಿದ್ದ, ಪ್ರತಿದಿನ ಉಪ್ಪನ್ನು ಮಾರುಕಟ್ಟೆಗೆ ತೊಗೊಂಡೋಗಿ ಮಾರಬೇಕಾದ್ರೆ ಆ ಕತ್ತೆಯ ಮೇಲೆ 4-5 ಚೀಲ ಉಪ್ಪನ್ನು ಹಾಕಿ ಮಾರುಕಟ್ಟೆಗೆ ತೊಗೊಂಡು ಹೋಗ್ತಿದ್ದ. ಬಟ್ ಮಧ್ಯದಲ್ಲಿ ಒಂದು ಚಾನಲ್ ಸಿಗೋದು ನೀರಿಂದ, ಆ ಚಾನಲ್ನ ದಾಟಿ ಹೋಗಬೇಕಾಗಿರುತ್ತೆ. ಪ್ರತಿ ಸಲ ಕತ್ತೆ ಈಸಿಯಾಗಿ ಅದನ್ನು ದಾಟಿ ಹೋಗೋದು, ಅವ್ರು ಮಾರುಕಟ್ಟೆಗೆ ಹೋಗಿ ಉಪ್ಪನ್ನು ಮಾರಿ ಬರ್ತಿದ್ರು. ಒಂದು ದಿವಸ ಏನಾಗುತ್ತೆ, ಈ ಕತ್ತೆ ಬರೀ ಮಿಸ್ಟೇಕ್ ಆಗಿ ಆ ಒಂದು ನೀರಲ್ಲಿ ಬಿದ್ದುಬಿಡುತ್ತೆ. ಸೊ ಉಪ್ಪು ಎತ್ಕೊಂಡಿರುವಂತಹ ಮೂಟೆಗಳು ನೀರಲ್ಲಿ ಬಿದ್ದರೆ ಏನಾಗುತ್ತೆ ಸೈನ್ಸ್ ಸ್ಟೂಡೆಂಟ್ಸು, ಉಪ್ಪು ಕರಗುತ್ತೆ. ಉಪ್ಪು ಕರಗಿದಾಗ ಕತ್ತೆಗೆ ಏನು ಅನಿಸುತ್ತೆ, ಭಾರ ಕಡಿಮೆ ಆದಂಗೆ ಅನಿಸುತ್ತೆ. ಆ ಕತ್ತೆ ಏನು ತಲೆ ಓಡಿಸುತ್ತೆ, ಪ್ರತಿ ಸಲ ಬರಬೇಕಾದ್ರೂ ಕೂಡ ಅದರಲ್ಲಿ ಬೀಳಕ್ಕೆ ಶುರು ಮಾಡುತ್ತೆ. ಪ್ರತಿ ಸಲ ವ್ಯಾಪಾರಕ್ಕೆ ಹೋಗ್ತಿರ್ಬೇಕಾದ್ರೆ ಬೇಕು ಅಂತ ಆ ನೀರಲ್ಲಿ ಬೀಳೋದು. ಸೊ ಇದನ್ನೆಲ್ಲ ಆಗ ಉಪ್ಪಿನ ವ್ಯಾಪಾರಿ ನೋಡ್ತಾನೆ, ಈ ಕತ್ತೆ ಯಾಕೋ ಕೆಟ್ಟ ಬುದ್ಧಿ ಮಾಡ್ತಿದ್ದಲ್ಲ ಇದು ಅಂತೇಳಿ ಒಂದು ದಿವಸ ಆ ಉಪ್ಪಿನ ಮೂಟೆಗಳಷ್ಟೇ ಭಾರ ಇರುವಂಥ ಹತ್ತಿಯ ಮೂಟೆಗಳನ್ನು ಆ ಕತ್ತೆ ಮೇಲೆ ಕಟ್ತಾನೆ. ಸೊ ಆ ಕತ್ತೆ ಏನು ಮಾಡುತ್ತೆ, ಅದೇ ಥರ ಹೋಗುತ್ತೆ, ಆ ಚಾನಲಲ್ಲಿ ಬೀಳುತ್ತೆ. ಏನಾಗುತ್ತೆ ಇವಾಗ ಸೈನ್ಸ್ ಸ್ಟೂಡೆಂಟ್ಸು, ನೀರನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಭಾರ ಇಂಟು 3x ಆಗುತ್ತೆ. ಸೊ ಆವಾಗ ಆ ಕತ್ತೆಗೆ ಅನಿಸುತ್ತಂತೆ, ಅಯ್ಯೋ ಬೆನ್ನು ಮೂಳೆ ಮುರಿದು ಹೋಗೋಷ್ಟು ಭಾರ. ಆವಾಗ ಅದು ಡಿಸೈಡ್ ಮಾಡುತ್ತಂತೆ, ಇದಕ್ಕಿಂತ ಅದೇ ಪರವಾಗಿಲ್ಲ, ಇನ್ಮೇಲೆ ಕೆಟ್ಟ ಬುದ್ಧಿ ಮಾಡೋದು ಬೇಡ ಅಂಥೇಳಿ ಅದು ನಿಧಾನಕ್ಕೆ ಅವತ್ತಿಂದ ನೆಟ್ಟಿಗೆ ಹೋಗುತ್ತಂತೆ. ನೀವೆಲ್ಲರೂ ಏನು ಮಾಡ್ತಿದ್ದಾರೆ, ಇವತ್ತಿನ ಸಿಲೆಬಸ್ನ ನಾಳೆ ಓದೋಣ, ಇವತ್ತು ಕಂಪ್ಲೀಟ್ ಆಗದೆ ಇರುವಂಥ ಸಿಲೆಬಸ್ನ ನಾಳೆ ಓದೋಣ ಅಂತ ಹೇಳ್ತಾ ಲಾಸ್ಟಿಗೆ ತಲೆ ಮೇಲೆ ಆ ಹತ್ತಿಯ ಮೂಟೆಗಳ ರೀತಿ ಎತ್ಕೊತೀರ. ಇವತ್ತೇನು ಮಾಡ್ತಿದ್ದೀರಾ, ನಾಳೆ ಅಂತೇಳಿ ಉಪ್ಪು ಕರಗ್ತಿದೆ, ಸ್ವಲ್ಪ ಎಫರ್ಟ್ ಕಡಿಮೆ ಹಾಕ್ಬೋದು ಅಂಥೇಳಿ ಮೈಗಳ ಥರ ಮಾಡ್ತಿದ್ದೀರ. ನಾಳೆ ಅದೇ ಏನಾಗುತ್ತೆ, ಎಕ್ಸಾಮ್ ಹಿಂದಿನ ದಿನ ದೊಡ್ಡ ಒಂದು ಭಾರ ಆಗಿಬಿಡುತ್ತೆ. ಸೊ ನೀವೇನು ಮಾಡಬೇಕು, ನಿಮ್ಮ ಒಂದು ಸಿಲೆಬಸ್ ಏನಿದೆ ಇವತ್ತಿನ ಸಿಲೆಬಸ್ ಇವತ್ತೇ ಮುಗಿಸ್ಬೇಕು. ಸೊ ದಟ್ ಅದು ನಿಮಗೆ ಲಾಸ್ಟಿಗೆ ಬರ್ಡನ್ ಆಗೋದಿಲ್ಲ. ಸೊ ಯಾವತ್ತೂ ಕೂಡ ವಿದ್ಯೆ ಕಲಿಬೇಕಾದ್ರೆ ಅಥವಾ ಕೆಲಸ ಮಾಡಬೇಕಾದ್ರೆ, ಇದು ಕೆಲಸಕ್ಕೂ ಕೂಡ ನಾವು ಅನ್ವಯಿಸ್ಕೋಬೋದು. ಯಾವ ಕೆಲಸ ಮಾಡ್ತಿದ್ರು ಕೂಡ ಅಲ್ಲಿ ಕೆಟ್ಟ ಬುದ್ಧಿ ಮಾಡಬಾರ್ದು, ಮೈಗಳ್ತನ ಮಾಡಬಾರ್ದು. ವಿದ್ಯೆ ಕಲಿಬೇಕಾದ್ರೂ ಕೂಡ ಕೆಟ್ಟ ಬುದ್ಧಿ ಮಾಡಬಾರ್ದು, ಮೈಗಳ್ಳತನ ಮಾಡಬಾರ್ದು ಅನ್ನೋದು ಈ ಒಂದು ಸಣ್ಣ ಕಥೆಯಿಂದ ನಾವು ಅರ್ಥ ಮಾಡ್ಕೋಬೋದು. ಇನ್ಮೇಲೆ ನಿಮ್ಮ ಜೀವನದಲ್ಲಿ ನೀವು ಹೇಗಿರಬೇಕು ಅಂದರೆ, ನಿಮ್ಮನ್ನು ಕಳ್ಕೊಂಡವರು ಪಶ್ಚಾತ್ತಾಪ ಪಡಬೇಕು,
ನಿಮ್ಮನ್ನು ಉಳಿಸ್ಕೊಂಡವ್ರು ಹೆಮ್ಮೆ ಪಡಬೇಕು, ಆ ರೀತಿ ಬದುಕಿ ಅಂತ ಹೇಳ್ತಾ, ಬಹುಶಃ ನನ್ನ ಮಾತುಗಳಲ್ಲಿ ನಿಮ್ಮ ಜೀವನದ ಉದ್ದಕ್ಕೆ ಒಂದೆರಡು ಕತೆ ಅಥವಾ ಒಂದೆರಡು ಸಸಿಯನ್ನು, ಒಂದು ಬೀಜಗಳಿಂದ ನಿಮ್ಮ ಮನಸ್ಸಲ್ಲಿ ಬಿತ್ತಿದ್ರೆ, ಮುಂದೆ ಯಾವತ್ತೋ ಒಂದು ದಿವಸ ಎಲ್ಲಾದರೂ ರೋಡಲ್ಲೋ ಎಲ್ಲೋ ಒಂದು ಕಡೆ ನಾನು ಸಿಕ್ಕಿದಾಗ, ಸರ್ ನೀವು ನಮ್ಮ ಕಾಲೇಜಿಗೆ ಬಂದಾಗ ಅದನ್ನು ಹೇಳಿದ್ರಿ, ಅದು ನನ್ನ ಜೀವನವನ್ನು ಬದಲಾಯಿಸ್ತು ಅಂತ ಹೇಳಿದ್ರೆ, ಅದಕ್ಕಿಂತ ಒಂದು ದೊಡ್ಡ ಗೌರವ ನನಗೆ ಇನ್ನೊಂದಿಲ್ಲ. ಯಾವತ್ತೂ ಕೂಡ ನಿಮ್ಮ ಮಾರ್ಕ್ಸಲ್ಲಿ ಒಂದು ಮಾರ್ಕ್ಸ್ ಕಡಿಮೆ ಆದರೂ ಪರವಾಗಿಲ್ಲ, ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಗುಲಗಂಜಿಯಷ್ಟು ಕೂಡ ಬದಲಾವಣೆ ಆಗದಿರೋ ರೀತಿ ದೇಶಕ್ಕೆ ಒಳ್ಳೆ ಪ್ರಜೆಗಳಾಗಿ, ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ